ನಮಸ್ಕಾರ, ನಾನು ಸಿಂಧು. ಕ್ಲೌಡ್ ಕಿಚನ್ ಶುರು ಮಾಡಿದಾಗಿಂದ ಇವತ್ತು ಡೇ 4 ನಮ್ಮನೆ ಅಡುಗೆ ಮನೆ ಕತೆಗೆ ಸ್ವಾಗತ. ಇವತ್ತಿನ ಅಡುಗೆ ಮನೆ ಕತೆ ನೋಡ್ತಾ ಇದ್ದೀರಾ. ಇವತ್ತು ನಮಗೆ ಸಪ್ರೇಟ್ ತಿಂಡಿ ಮೀನ್ಸ್ ಇಡ್ಲಿ ಮಾಡ್ಕೋತಾ ಇದ್ದೀನಿ. ಚಿತ್ರಾನ್ನ, ಪುಳಿಯೋಗರೆ, ಚಪಾತಿ ಈ ಥರದ್ದೆಲ್ಲ ಬಿಟ್ಟು ಏನಾರು ತಿನ್ನಬೇಕು ಅನ್ನಿಸ್ದಾಗ ಇಡ್ಲಿ ಈ ಥರದ್ದು ಮಾಡ್ಕೋತೀವಿ. ಒಂದು ಕಡೆ ಇಡ್ಲಿಗೆ ರೆಡಿ ಮಾಡ್ಕೊತಾ ಇದ್ದರೆ, ಇನ್ನೊಂದು ಕಡೆ ಮಧ್ಯಾಹ್ನಕ್ಕೆ ಬಸ್ಸಾರು ಮತ್ತು ನಮ್ಮದು ರೆಗ್ಯುಲರಾಗಿ ಕಿಡ್ಸ್ ರೆಸ್ಟೋರೆಂಟಿಂದ ಏನಿದೆ ಅದು ಕೂಡ ಫುಡ್ ಪ್ರಿಪ್ರೇಷನ್ ನಡೀತಾ ಇದೆ. ಜೊತೆಯಲ್ಲಿ ಮನೆಗೆ ಬಸ್ಸಾರು ಅದನ್ನೆಲ್ಲ ಕೂಡ ಪ್ರಿಪ್ರೇಷನ್ ಮಾಡ್ಕೋತಾ ಇದ್ದೀನಿ. ಇದ್ರ ಜೊತೆಯಲ್ಲಿ ನನಗಿವತ್ತು ಝೊಮ್ಯಾಟೊ ಕಡೆಯಿಂದ ಕಾಲ್ ಬಂದಿತ್ತು. ಯಾರಾದರೂ ಝೊಮ್ಯಾಟೊ ರೆಸ್ಟೋರೆಂಟ್ ಪಾರ್ಟ್ನರ್ ಆಗಿದ್ದು ಈ ವಿಡಿಯೋನ ನೋಡ್ತಾ ಇದ್ದರೆ ದಯವಿಟ್ಟು ನನಗೆ ಸಜೆಷನ್ ಕೊಡಿ. ಅವರ ಒಂದು ಪ್ಲ್ಯಾನ್ ಹೇಳ್ತಾರೆ. ಅವರು ಕಾಲ್ ಮಾಡಿ, ನಿಮ್ಮದು ರೆಸ್ಟೋರೆಂಟ್ ತುಂಬ ಚೆನ್ನಾಗಿ ಗ್ರೋ ಆಗಬೇಕು ಅಂತ ಅಂದರೆ ಒಂದು ಗ್ರೋ ಮ್ಯಾಕ್ಸ್ ಅನ್ನೋ ಥರದೊಂದು ಹ್ಯಾಡ್ ಫ್ರೀ ಬರುತ್ತೆ, ಅದನ್ನು ಅಪ್ಲೈ ಮಾಡಿಸ್ಕೊಳ್ಳಿ. ನಿಮ್ಮ ಪ್ರಾಫಿಟ್ ಏನು ಬರುತ್ತಲ್ಲ ಆ ಪ್ರಾಫಿಟಲ್ಲಿ 20% ಅಷ್ಟು ನಾವು ಕಟ್ ಮಾಡ್ಕೋತೀವಿ. ಅಡ್ವರ್ಟೈಸ್ ಮಾಡಿದ್ದಕ್ಕೆ ನಿಮ್ಮ ರೆಸ್ಟೋರೆಂಟ್ನ ಟಾಪ್ ಅಲ್ಲಿ ತೋರಿಸ್ತೀವಿ ಝೊಮ್ಯಾಟೊದಲ್ಲಿ. ಸೊ ನಿಮಗೆ ಜಾಸ್ತಿ ಏನು ಪ್ರಾಫಿಟ್ ಬರುತ್ತೆ ಅಥವಾ ಕಸ್ಟಮರ್ಸ್ ಜಾಸ್ತಿ ಅಟ್ರ್ಯಾಕ್ಟ್ ಆಗ್ತಾರೆ, ನಿಮಗೆ ಬಿಸ್ನೆಸ್ ಚೆನ್ನಾಗಾಗತ್ತೆ ಅಂತ ಹೇಳಿ ಅವರು ಹೇಳ್ತಾರೆ. ನಾನು ಒಂದು ಸೆಕೆಂಡ್ ಯೋಚನೆ ಮಾಡೋದಿಲ್ಲ, ಓಕೆ ಆಯಿತು ಅಂತ ಹೇಳಿ ಅಂತೀನಿ. ಬಟ್ ಅದು ಗ್ರೋ ಮ್ಯಾಕ್ಸ್ ಅನ್ನೋದು ಆ್ಯಡ್ ಶುರು ಆದಮೇಲೆ ನನಗೆ ಅನ್ಸೋದಕ್ಕೆ ಶುರುವಾಗುತ್ತೆ. ವಿತಿನ್ ಒಂದು 5 ಮಿನಿಟ್ಸಲ್ಲೇ ನನಗೆ ಅನ್ಸೋಕ್ಕೆ ಶುರು ಆಗುತ್ತೆ. ಮೊದಲೇ ನಂದು ರೆಸ್ಟೋರೆಂಟಲ್ಲಿ ಅಷ್ಟೊಂದು ಪ್ರಾಫಿಟ್ ಏನು ಬರಲ್ಲ. ಅವರು 20% ಅಂದರೆ ಎಷ್ಟೊಂದು ಅಮೌಂಟು ಡಿಡಕ್ಷನ್ ಆಗುತ್ತಲ್ವ. ಎಲ್ಲ ಡಿಡಕ್ಷನ್ ಆದರೆ ನಾನು ಹಾಕಿರೋ ಮೆಟೀರಿಯಲ್ ಕಾಸ್ಟ್ ಕೂಡ ನನಗೆ ಸಿಗಲ್ಲ ಅಲ್ಲ ಅಂತ ಹೇಳ್ಬಿಟ್ಟು ತಕ್ಷಣ ಅದನ್ನು ಬೇಡ ಅಂತ ಹೇಳಿ ಕ್ಯಾನ್ಸಲ್ ಮಾಡಿಸ್ತೀನಿ. ಬಟ್ ಅದಾದಮೇಲೂ ಕೂಡ ಇವಾಗಲೂ ಯೋಚನೆ ಇದೆ, ನಾನು ಅದನ್ನು ಅಪ್ರೂವ್ ಮಾಡಬಾರ್ದಿತ್ತ, ಕ್ಯಾನ್ಸಲ್ ಮಾಡಬಾರ್ದಿತ್ತ, ಹಾಗೆ ಇರಬೇಕಿತ್ತ. ಅದನ್ನು ಗ್ರೋ ಮ್ಯಾಕ್ಸ್ ಅನ್ನೋ ಥರದೊಂದು ಆ್ಯಡ್ನ ಹಾಕಿದರೆ ತುಂಬ ಜಾಸ್ತಿ ಪ್ರಾಫಿಟ್ ಬರ್ತಿತ್ತೇನೋ ನನಗೆ. ಈ ಥರದ್ದೆಲ್ಲ ತಲೆಯಲ್ಲಿ ಓಡ್ತಾ ಇದೆ. ಯಾರಾದರೂ ರೆಸ್ಟೋರೆಂಟ್ ಪಾರ್ಟ್ನರ್ ಆ್ಯಪ್ನ ಯೂಸ್ ಮಾಡ್ತಾಯಿದ್ರೆ ಗೈಡ್ ಮಾಡಿ. ಆ ಆ್ಯಡ್ ಫ್ರೀನ ನಾನು ಹಾಕೋಬಾರ್ದಾ ನನ್ನ ರೆಸ್ಟೋರೆಂಟ್ಗೆ ಅಂತ. ಇವತ್ತಿನ ತಿಂಡಿ ಇಡ್ಲಿ ಮತ್ತು ಸಾಂಬಾರು ಚಟ್ನಿ. ಮತ್ತೆ ಸಿಗ್ತೀನಿ, ಬಾಯ್.